ಮೂಲೆಯಲ್ಲಿ ಹೆಡೆ ಎತ್ಕೊಂಡು ಕೂತಿದ್ದಾನೆ. ಜಿಲ್ಲಾ ಆಸ್ಪತ್ರೆ ಮೈಸೂರು. ಇಲ್ಲಿ ಬಂದಿದೆ ಒಂದು ಹಾವಿನ ಸಂರಕ್ಷಣೆಯ ಕರೆ. ಸೊ ಇಲ್ಲಿ ಒಂದು ತೊಟ್ಟಿ ಒಳಗಡೆ ಹಾವು ಬಿದ್ದೋಗಿದೆ ಅಂತ ಹೇಳಿ ನಮಗೆ ಇವರು ಫೋನ್ ಮಾಡಿದ್ದಾರೆ. ಎಸ್ ಬನ್ರ, ಅಲ್ಲೇ ಇದೆ ಬ್ರದರ್. ನಮಸ್ಕಾರ. ಇದೆ ಅಲ್ವಾ ಅಲ್ಲೇನೆ? ಗೊತ್ತಾಗ್ತಿಲ್ಲ. ಕತ್ಲೆನಾ? ಓ, ಬಾಕ್ಸ್ ನೀವೇ ತಂದಿಟ್ಬಿಟ್ಟಿದ್ದೀರಾ. ಸೂಪರ್ ಅಣ್ಣ. ಓಕೆ, ಏನು ಹಿಡ್ಕೊಳ್ಳಿ, ಇದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಒಂದು ನಿಮಿಷ, ಫಸ್ಟ್ ನಾನು ಒಳಗೆ ಇಳಿದು ಬಿಡ್ತೀನಿ. ಇಲ್ಲೇ ಎಲ್ಲೋ ಸೌಂಡ್ ಬರ್ತಾ ಇದೆಯಲ್ಲ, ಆ ಮೂಲೆಯಲ್ಲಿ ಹೆಡೆ ಎತ್ಕೊಂಡು ಕೂತಿದ್ದಾನೆ. ಆಯ್ತು, ಸುಮ್ಮನಿರಮ್ಮ. ಅವನನ್ನು ಆಟೋಮ್ಯಾಟಿಕ್ಕಾಗಿ ಆ ಬಾಕ್ಸ್ ಒಳಗೆ ಕಳಿಸೋಣ ಇವಾಗ. ಕಂದ ಬಾಕ್ಸ್ ಒಳಗೆ ಹೋಗಮ್ಮ. ಬಾಕ್ಸ್ ಒಳಗೆ. ಗುಡ್ ಬಾಯ್ ಅಲ್ವಾ? ಬಾಕ್ಸ್ ಒಳಗೆ ಹೋಗೋ ಹಂಗೇನೆ. ಎಸ್ ಎಸ್. ಬಾಕ್ಸ್ ಒಳಗೆ ಹೋಗು. ಅದು ಜಿರಳೆ ಅಲ್ಲಾಡ್ತಾ ಇರೋದಲ್ಲಿ. ಈ ಕಡೆ ಬಾಕ್ಸ್ ಈ ಕಡೆ ಇದೆ ನೋಡು. ನೋಡಿ ಎಷ್ಟು ಚೆನ್ನಾಗಿ ಕಾರ್ನರ್ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಅದ್ರ ಡಿಫೆನ್ಸಿವ್ ಅಬಿಲಿಟಿನ ಈ ಒಂದು ನಾಗರಹಾವು ತೋರಿಸ್ತಾ ಇದೆ ಅಂತಂದರೆ, ಸೊ ಅದು ಗೊತ್ತು ಬೇರೆ ಇನ್ನೆಲ್ಲೂ ಜಾಗ ಇಲ್ಲ, ಅದಕ್ಕೆಲ್ಲೂ ಹೋಗೋದಕ್ಕಾಗೋದಿಲ್ಲ ಅಂತ. ಸೊ ಹಾಗಾಗಿ ಈ ಥರ ಒಂದು ಕಾರ್ನರಲ್ಲಿ ಕೂತ್ಕೊಂಡು ಹೆಡೆಯನ್ನು ಎತ್ಕೊಂಡು ಡಿಫೆನ್ಸಿವ್ ಪೊಸಿಷನಲ್ಲಿ ಅದು ಕೂತ್ಕೊಂಡಿದೆ. ಆ್ಯಂಡ್ ಆ ಕಡೆ ಮೂಲದಲ್ಲಿ ಒಂದು ಚಿಕ್ಕ ಜಿರಳೆ ಓಡಾಡ್ತಾ ಇರೋದನ್ನು ಕೂಡ ಈಸಿಯಾಗಿ ಆ ಒಂದು ಹಾವು ಟ್ರ್ಯಾಕ್ ಮಾಡ್ತಾ ಇದೆ. ಸೊ ಇವಾಗ ಅದಾಗದೇ ತಾನಾಗ್ತಾನೆ ಆ ಬಾಕ್ಸನ್ನು ಒಂದು ಸೇಫ್ ಜಾಗ ಅಂತ ಅಂದ್ಕೊಂಡು ಒಳಗೆ ಹೋಗೋ ಥರ ನಾವು ಕ್ರಿಯೇಟ್ ಮಾಡಿದ್ದೀವಿ. ನೋಡಿ ಎಷ್ಟು ಸುಲಭವಾಗಿ ಅದು ಬಾಕ್ಸ್ ನೋಡ್ತಾ ಇದ್ದಂಗೆ ರಪ್ ಅಂತ ಒಳಗೆ ಹೊಟ್ಟೋಯ್ತು ನೋಡಿ. ಸೊ ಅಷ್ಟೇ ಸಿಂಪಲ್, ಟಚ್ ಮಾಡ್ದೇ ಇದೊಂದು ಸೂಪರ್ ರೆಸ್ಕ್ಯೂನ ನಾವು ಇವಾಗ ಮಾಡಿದ್ದೀವಿ. ಇಲ್ಲಿ ತನಕ ಡಿಸ್ಟ್ರಾಕ್ಷನ್ಸ್ ಅದು ಇದು ಆಗ್ತಾಯಿತ್ತು, ಬಾಕ್ಸ್ ಆ ಕಡೆ ಇದ್ದಾಗ ಹಾವು ಈ ಕಡೆ ಹೋಗೋದಿಲ್ಲ. ಸೊ ಇವಾಗ ನಾವೊಂದು ಸೇಫ್ ರೆಸ್ಕ್ಯೂನ ಮಾಡಿ ಈಗ ಮುಂದಿನ ಹಾವಿನ ಸಂರಕ್ಷಣೆಗೆ ಹೋಗೋಣ ಬನ್ನಿ.